ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಟಿವಿಯ ಪ್ರೈಮ್ ಟೈಮ್ ನ್ಯೂಸ್ಗೆ ಸ್ವಾಗತ. ನಾನು ಯೋಗೇಶ್ ಈಶ್ವರ್. ಸೀಟು ಹಂಚಿಕೆ ಸಮಸ್ಯೆಯೇ ಅಲ್ಲ, ಪ್ರಧಾನಿ ಮೋದಿ ಭೇಟಿ ಬಳಿಕ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಹೇಳಿಕೆ. ಬಿಜೆಪಿಯ ರಾಜ್ಯಾಧ್ಯಕ್ಷರಾದ ಬಳಿಕ ಮೊದಲ ಬಾರಿಗೆ ಪ್ರಧಾನಿಯನ್ನ ಭೇಟಿ ಮಾಡಿ ಬಿವೈ ವಿಜೇಂದ್ರ ಚರ್ಚಿಸಿದ್ದು ಯಾವ ವಿಚಾರ ಗೊತ್ತಾ? ಕನ್ನಡಿಗ ಸಂಸದ ಡಿಕೆ ಸುರೇಶ್ ಸೇರಿದಂತೆ ಲೋಕಸಭೆಯಿಂದ ಮತ್ತೆ 3 ಸಂಸದರ ಅಮಾನತು. ಕೋವಿಡ್ ನಿಯಂತ್ರಣದ ಬಗ್ಗೆ ಸಿಎಂ ಮಹತ್ವದ ಸಭೆ. ವೆಂಟಿಲೇಟರ್ ಬೆಡ್ಗಳ ಬಗ್ಗೆ ಖಾತ್ರಿಪಡಿಸಿಕೊಳ್ಳುವಂತೆ ಅಧಿಕಾರಿಗಳಿಗೆ ಸೂಚನೆ. IPL ಆರಂಭಕ್ಕೂ ಮೊದಲೇ RCB ಆಟಗಾರ 4 ಪಂದ್ಯಗಳಿಂದ ನಿಷೇಧ ಅನುಭವಿಸಿದ್ದು ಯಾಕೆ ಗೊತ್ತಾ? ಮೊದಲನೇ ಸುದ್ದಿ, JDS ನಿಯೋಗ ಪ್ರಧಾನಿ ಮೋದಿ ಅವರನ್ನ ಭೇಟಿಯಾಗಿದ್ದು. JDS ವರಿಷ್ಠರಾಗಿರುವಂತಹ ಎಚ್ ಡಿ ದೇವೇಗೌಡರು, ಶಾಸಕಾಂಗ ಪಕ್ಷದ ನಾಯಕ ಎಚ್ ಡಿ ಕುಮಾರಸ್ವಾಮಿ ಹಾಗೂ ಶಾಸಕ ಎಚ್ ಡಿ ರೇವಣ್ಣ ಅವರನ್ನ ಒಳಗೊಂಡಂತಹ JDS ನಿಯೋಗ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಸಂಸತ್ ಭವನದಲ್ಲಿ ಭೇಟಿಯಾಗಿ ಮಾತುಕತೆ ನಡೆಸಿದೆ. ಲೋಕಸಭೆ ಚುನಾವಣೆಗೆ ಕರ್ನಾಟಕದಲ್ಲಿ ಸೀಟು ಹಂಚಿಕೆ ವಿಚಾರವಾಗಿ JDS ನಿಯೋಗ ಪ್ರಧಾನಿ ಮೋದಿಯನ್ನು ಭೇಟಿಯಾಯಿತು. ಸಂಸದ ಪ್ರಜ್ವಲ್ ರೇವಣ್ಣ ಸಹ JDS ನಿಯೋಗದಲ್ಲಿ ಇದ್ದರು. ಪ್ರಧಾನಿಯವರನ್ನ ನಾನು, ದೇವೇಗೌಡರು, ರೇವಣ್ಣ, ಇತರೆ ಶಾಸಕರು ಭೇಟಿಯಾಗಿದ್ದೇವೆ. ನಾನು ಮತ್ತು ದೇವೇಗೌಡರು ಸುದೀರ್ಘವಾಗಿ ಚರ್ಚೆ ಮಾಡಿದ್ದೇವೆ. ಸೀಟು ಹಂಚಿಕೆ ಬಗ್ಗೆ ಯಾವುದೇ ಗೊಂದಲ ಇಲ್ಲ ಎಂದು ಕುಮಾರಸ್ವಾಮಿ ಅವರು ಹೇಳಿದರು. ಮೋದಿ ಭೇಟಿ ಬಳಿಕ ನವದೆಹಲಿಯಲ್ಲಿ ಮಾತನಾಡಿದಂಥ ಅವರು, ವಿಶೇಷವಾಗಿ ದೇವೇಗೌಡರ ಬಗ್ಗೆ ಮೋದಿ ಅವರು ಭಾವನಾತ್ಮಕ ಸಂಬಂಧ ಹೊಂದಿದ್ದಾರೆ. ಗೌರವ ಕೊಡುವುದನ್ನು ಅನೇಕ ಬಾರಿ ಕಂಡಿದ್ದೇವೆ. ನಮ್ಮ ಕುಟುಂಬದ ಬಗ್ಗೆ ಪ್ರಧಾನಿ ವಿಶ್ವಾಸ ಇಟ್ಟಿದ್ದಾರೆ. ಅದರಲ್ಲಿ ಕುಂದುಂಟಾಗಿಲ್ಲ. ಅನೇಕ ವಿಚಾರಗಳ ಬಗ್ಗೆ ಚರ್ಚೆ ಮಾಡಿದ್ದೇವೆ ಎಂದರು. ಸೀಟು ಹಂಚಿಕೆ ಸುಗಮವಾಗಿ ನಡೆದು ಹೋಗುತ್ತೆ, ಅದು ಸಮಸ್ಯೆಯೇ ಅಲ್ಲ ಅಂತ ಹೇಳಿದ್ದಾರೆ. ಇನ್ನು ನಿಖಿಲ್ ಕುಮಾರಸ್ವಾಮಿ ಲೋಕಸಭಾ ಚುನಾವಣೆಯ ಸ್ಪರ್ಧೆಯಲ್ಲಿ ಇರಲ್ಲ, ಆದರೆ 28 ಕ್ಷೇತ್ರಗಳ ಪ್ರಚಾರವನ್ನು ಮಾಡ್ತಾರೆ. ಸ್ಪರ್ಧೆ ಮಾಡಲ್ಲ ಅಂತ ಅವರೇ ಸ್ಪಷ್ಟಪಡಿಸಿದ್ದಾರೆ. ನನ್ನ ಸ್ಪರ್ಧೆ ಬಗ್ಗೆ ನಮ್ಮ ಪಕ್ಷದವರು ತೀರ್ಮಾನ ಮಾಡಿಲ್ಲ ಎಂದು ಕುಮಾರಸ್ವಾಮಿ ಹೇಳಿದರು. ಇನ್ನು ದೇವೇಗೌಡರನ್ನ ಭೇಟಿಯಾಗುವುದು ಯಾವಾಗಲೂ ಸಂತಸದ ವಿಚಾರ ಎಂದು ಹೇಳಿಕೊಂಡಿದ್ದಾರೆ ಪ್ರಧಾನಿ ಮೋದಿ ಅವರು. ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ಅವರನ್ನು ಭೇಟಿಯಾಗುವುದು ಯಾವಾಗಲೂ ಸಂತಸದ ವಿಚಾರ. ಜೊತೆಗೆ ಎಚ್ ಡಿ ರೇವಣ್ಣ, ಎಚ್ ಡಿ ಕುಮಾರಸ್ವಾಮಿ ಅವರು ಕೂಡ ಇದ್ದರು. ದೇಶದ ಪ್ರಗತಿಗೆ ದೇವೇಗೌಡರು ಅನುಸರಣೀಯ ಕೊಡುಗೆಯನ್ನು ಭಾರತವು ಬಹುವಾಗಿ ಗೌರವಿಸುತ್ತೆ. ವೈವಿಧ್ಯಮಯ ನೀತಿ ವಿಷಯಗಳ ಕುರಿತು ಅವರ ಆಲೋಚನೆಗಳ ಒಳನೋಟವುಳ್ಳವರು ಮತ್ತು ಭವಿಷ್ಯದ ದೃಷ್ಟಿಕೋನ ಹೊಂದಿದವರಾಗಿದ್ದಾರೆ ಎಂದು ಮೋದಿ ಅವರು ಟ್ವಿಟರ್ನಲ್ಲಿ ಬರ್ಕೊಂಡಿದ್ದಾರೆ. ದೇವೇಗೌಡರ ಕುಟುಂಬ ಅಂದರೆ ದೇವೇಗೌಡರ JDS ನಿಯೋಗದ ಭೇಟಿ ಬಗ್ಗೆ. ಇವತ್ತೇ ಮೈತ್ರಿ ಆಗೋಗಿದೆ. ಸೀಟು ಹಂಚಿಕೆ ಇವತ್ತೇ ಬಗೆಹರಿಯುತ್ತೆ ಅನ್ನೋ ಚರ್ಚೆಗಳ ನಡುವೆ ಅದು ಇನ್ನೂ ಸದ್ಯಕ್ಕೆ ಬಗೆಹರಿದಂಗೆ ಕಂಡಿಲ್ಲ. ಆದರೆ ಮಾಜಿ ಮುಖ್ಯಮಂತ್ರಿಗಳಾದ ಎಚ್ ಡಿ ಕುಮಾರಸ್ವಾಮಿ ಅವ್ರ ಮಾತ್ರ ಸೀಟು ಹಂಚಿಕೆ ಮ್ಯಾಟ್ರೇ ಅಲ್ಲ ಅನ್ನೋ ರೀತಿಯಲ್ಲಿ ಮಾತಾಡೋರೆ. ನಮ್ಮ ಕುಟುಂಬಕ್ಕೆ ಮತ್ತು ದೇವೇಗೌಡರ ಬಗ್ಗೆ ಪ್ರಧಾನಿ ಮೋದಿಯವರು ಎಷ್ಟು ಗೌರವ ಕೊಡ್ತಾರೆ ಅನ್ನೋ ಸಾಕಷ್ಟು ಸಲ ನೋಡಿದ್ದೀವಿ. ಹೀಗಾಗಿ ಇವತ್ತು ಕೂಡ ಅವರು ಅಷ್ಟು ಪ್ರೀತಿ ವಿಶ್ವಾಸದಿಂದ ನಡೆಸ್ಕೊಂಡ್ರು. ಹೀಗಾಗಿ ಸೀಟ್ ಹಂಚಿಕೆ ಅನ್ನೋದು ಮ್ಯಾಟ್ರೇ ಅಲ್ಲ, ನಾವೇನು ಕೇಳ್ತೀವಿ ಅದನ್ನ ಅವ್ರು ಕೊಡ್ತಾರೆ ಅನ್ನೋ ರೀತಿಯಲ್ಲಿ ಕುಮಾರಸ್ವಾಮಿ ಅವರು ವಿಶ್ವಾಸವನ್ನು ವ್ಯಕ್ತಪಡಿಸಿದ್ರು. ಇದ್ರ ಬಗ್ಗೆ ಅಧಿಕೃತವಾಗಿ ಹೊರಬೀಳಬೇಕಷ್ಟೇ. ಮತ್ತೊಂದು ಮುಖ್ಯವಾದ ಅಂಶ, ನಿಖಿಲ್ ಕುಮಾರಸ್ವಾಮಿ ಅವರು ಚುನಾವಣೆಗೆ ನಿಲ್ಲಲ್ಲ ಅನ್ನೋದನ್ನು ಕುಮಾರಸ್ವಾಮಿ ಅವರು ಸ್ಪಷ್ಟಪಡಿಸೋರೆ. ಆರ ಮಾತು ನಾನು ನಂಬಕ್ಕಾಗಲ್ಲ. ಇನ್ನೂ 5-6 ತಿಂಗಳೈತೆ ಅಲ್ವಾ, ಏನು ಬೇಕಾದ್ರೆ ಆಗ್ಬೋದು. ಇನ್ನು ಮುಂದಿನ ಸುದ್ದಿ, BJPಯ ರಾಜ್ಯಾಧ್ಯಕ್ಷರಾದ ಬಳಿಕ ಇದೇ ಮೊದಲ ಬಾರಿಗೆ BY ವಿಜೇಂದ್ರ ಅವರು ಕೂಡ ದೆಹಲಿಗೆ ತೆರಳಿ ಪ್ರಧಾನಿ ಮೋದಿ ಅವರನ್ನು ಭೇಟಿಯಾಗಿದ್ದಾರೆ. ಮೋದಿ ಭೇಟಿ ಬಳಿಕ ಸೋಷಿಯಲ್ ಮೀಡಿಯಾದಲ್ಲಿ ಫೋಟೋ ಹಂಚಿಕೊಂಡಿರುವ ವಿಜೇಂದ್ರ, ರಾಜ್ಯಾಧ್ಯಕ್ಷನಾಗಿ ನಾನು ಜವಾಬ್ದಾರಿ ವಹಿಸಿಕೊಂಡ ನಂತರ ಇದೇ ಮೊದಲ ಬಾರಿಗೆ ನೆಚ್ಚಿನ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಭೇಟಿಯಾಗಿ ಆಶೀರ್ವಾದ ಪಡೆದ ಸಂದರ್ಭ. ಸಂತ ತೇಜಸ್ಸಿನ ಭಾರತಾಂಬೆಯ ಮಹಾನ್ ಸುಪುತ್ರನ ದರ್ಶನ ಪಡೆದ ಅನುಭವವಾಯಿತು ಎಂದು ಬರೆದುಕೊಂಡಿದ್ದಾರೆ. ರಾಷ್ಟ್ರಭಕ್ತಿ, ಸಂಘನಿಷ್ಠೆ, ಸಮರ್ಪಣೆ, ಶಿಸ್ತು, ಬದ್ಧತೆ, ಕ್ರಿಯಾಶೀಲತೆ ಸಾಧಿಸುವ ಛಲದ ಗುರಿ ಇವೆಲ್ಲಕ್ಕೂ ಭಾರತದ ಇತಿಹಾಸದಲ್ಲಿ ಉದಾಹರಿಸಬಲ್ಲ ಏಕೈಕ ವ್ಯಕ್ತಿತ್ವ ಮಾನ್ಯ ಮೋದಿಜಿಯವರದು. ಅವರ ಸ್ವಾವಲಂಬಿ ಹಾಗೂ ಬಲಿಷ್ಠ ಭಾರತ ಕಟ್ಟುವ ಮಹಾನ್ ಸಂಕಲ್ಪ ಪರಿಪೂರ್ಣವಾಗಿ ಈಡೇರಿದೆ. ವಿಶ್ವಮಟ್ಟದಲ್ಲಿ ನಮ್ಮ ಭವ್ಯ ಭಾರತ ಅಗ್ರಸ್ಥಾನದಲ್ಲಿ ನಿಲ್ಲಲಿದೆ. ಈ ನಿಟ್ಟಿನಲ್ಲಿ ಅವರೊಂದಿಗೆ ಹೆಗಲು ಕೊಡುವ ಪುಣ್ಯದ ಕೆಲಸ ಕಾರ್ಯದಲ್ಲಿ ಸಮರ್ಪಿಸಿಕೊಳ್ಳಲು BJP ಕರ್ನಾಟಕದ ರಥ ಮುನ್ನಡೆಸುವ ಜವಾಬ್ದಾರಿ ವಹಿಸಿಕೊಟ್ಟಿರುವುದು ನನ್ನ ಸೌಭಾಗ್ಯ ಅಂತ ಬರ್ಕೊಂಡಿದ್ದಾರೆ. 2024ರ ಮಹಾ ಚುನಾವಣೆಯಲ್ಲಿ ಕರ್ನಾಟಕದಲ್ಲಿ ಅತಿ ಹೆಚ್ಚು ಲೋಕಸಭಾ ಸ್ಥಾನಗಳನ್ನು ಮೋದಿಯವರ ಮಡಲಿಗೆ ಸಮರ್ಪಿಸಬೇಕೆಂಬ ನನ್ನ ಹೆಗ್ಗುರುದಿಯ ಹೆಜ್ಜೆಗೆ ಇಂದಿಗೆ ಭೇಟಿಯ ಅವರ ಪ್ರೇರಣೆ ಮಾತುಗಳು ನನ್ನಲ್ಲಿ ಅದಮ್ಯ ವಿಶ್ವಾಸವನ್ನು ಮೂಡಿಸಿದೆ ಅಂತ ಸಂತಸವನ್ನು ಹಂಚಿಕೊಂಡವರೆ. ಅತಿ ದೊಡ್ಡ ಜವಾಬ್ದಾರಿ ಇದೆ. ಈಗ BJPಲಿ ಗೊತ್ತಾಗುತ್ತೆ, ರಾಜ್ಯಾಧ್ಯಕ್ಷರಾಗೋದು ದೊಡ್ಡ ವಿಚಾರ ಅಲ್ಲವೇ ಅಲ್ಲ. ಈಗ ಚುನಾವಣೆಯಲ್ಲಿ ಫಲಿತಾಂಶವನ್ನು ತರೋದು, ಪಕ್ಷವನ್ನು ಸಂಘಟಿಸೋದು ವಿಜೇಂದ್ರ ಅವರ ಮೇಲೆ ಇರುವಂಥ ಅತಿ ದೊಡ್ಡ ಜವಾಬ್ದಾರಿ. DCM DK ಶಿವಕುಮಾರ್ ಅವರು KPCC ಅಧ್ಯಕ್ಷರಾಗುವ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ನ ಪರಿಸ್ಥಿತಿ ಹೇಗಿತ್ತು ಅಂತ ಎಲ್ಲರಿಗೂ ಗೊತ್ತು. ಅವೆಲ್ಲವನ್ನು ಮೆಟ್ಟಿ ನಿಂತು ಕರ್ನಾಟಕದಲ್ಲಿ ಕಾಂಗ್ರೆಸ್ಸನ್ನು ಅಧಿಕಾರಕ್ಕೆ ತರೋದರಲ್ಲಿ ಪ್ರಮುಖ ಪಾತ್ರ ವಹಿಸಿದರು. ಇದೀಗ BY ವಿಜೇಂದ್ರ ಅವರು BJP ರಾಜ್ಯಾಧ್ಯಕ್ಷರಾಗಿರುವ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ BJP ಪರಿಸ್ಥಿತಿ ಹೆಂಗಿದೆ ಅನ್ನೋದೇ ಎಲ್ಲರಿಗೂ ಗೊತ್ತು. ಜೊತೆಯಲ್ಲಿ ಲೋಕಸಭಾ ಚುನಾವಣೆ.
ಎಲ್ಲವನ್ನು ನಿಭಾಯಿಸುವ ವಿಶ್ವಾಸ ಅವರಿಗಿದೆ. ಆದರೆ ಯಾವ ರೀತಿ ಎಲ್ಲರೂ ಸಾಥ್ ಕೊಡ್ತಾರೆ ಅನ್ನೋದು ಕೂಡ ಅತಿ ದೊಡ್ಡ ಪ್ರಶ್ನೆ. ಹೆಸರಿನ ಮುಂದಿನ ಸುದ್ದಿ, ಲೋಕಸಭೆ ಭದ್ರತಾ ಉಲ್ಲಂಘನೆಯ ಕುರಿತು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ಸ್ಪಷ್ಟನೆ ನೀಡಬೇಕೆಂದು ವಿಪಕ್ಷಗಳು ಆಗ್ರಹಿಸಿದ್ದು, ಈ ಸಂಬಂಧ ಸಂಸತ್ತಿನ ಚಳಿಗಾಲದ ಅಧಿವೇಶನದಲ್ಲಿ ಆಡಳಿತ ಪಕ್ಷ ಹಾಗೂ ವಿರೋಧ ಪಕ್ಷಗಳ ನಡುವೆ ವಾಕ್ಸಮರ ನಡೆದಿದೆ. ಇನ್ನು ವಿಪಕ್ಷ ನಾಯಕರು ಒಂದು ಹೆಜ್ಜೆ ಮುಂದೆ ಹೋಗಿ ಸಂಸತ್ನಲ್ಲಿ ಪ್ರತಿಭಟನೆಗಿಳಿದಿದ್ದಾರೆ. ಈ ಹಿನ್ನೆಲೆಯಲ್ಲಿ ಮತ್ತೆ ಬೆಂಗಳೂರು ಗ್ರಾಮಾಂತರ ಸಂಸದ ಡಿ ಕೆ ಸುರೇಶ್ ಸೇರಿದಂತೆ 3 ಸಂಸದರನ್ನು ಅಮಾನತು ಮಾಡಲಾಗಿದೆ. ನಿಯಮ ಮೀರಿ ಪ್ರತಿಭಟನೆ ಆರೋಪದ ಹಿನ್ನೆಲೆ ಅಮಾನತು ಸಂಸದರನ್ನು ಅಮಾನತು ಮಾಡಲಾಗಿದ್ದು, ಸಚಿವ ಪ್ರಹ್ಲಾದ್ ಜೋಶಿ ಅಮಾನತು ಪ್ರಸ್ತಾವನೆ ಮಂಡಿಸಿದರು. ಇದರೊಂದಿಗೆ ಉಭಯ ಸದನದಲ್ಲಿ ಈವರೆಗೆ ಒಟ್ಟು 146 ಸಂಸದರನ್ನು ಸಂಸತ್ ಅಧಿವೇಶನದಿಂದ ಅಮಾನತು ಮಾಡಲಾಗಿದೆ. ಇನ್ನು ಈ ಬಗ್ಗೆ ಮಾತನಾಡಿರುವಂಥ ಡಿ ಕೆ ಸುರೇಶ್ ಅವರು, ಪ್ರಜಾಪ್ರಭುತ್ವ ದೇವಸ್ಥಾನದೊಳಗೆ ಕೆಲವರು ಅಕ್ರಮವಾಗಿ ದಾಳಿ ಮಾಡಿದ್ದಾರೆ. ಭದ್ರತಾ ಲೋಪದ ಬಗ್ಗೆ ಕೇಂದ್ರ ಗೃಹ ಸಚಿವರು ಹಾಗೂ ಪ್ರಧಾನಮಂತ್ರಿಗಳು ಮಾತನಾಡಬೇಕು ಮತ್ತು ತನಿಖೆಯಲ್ಲಿ ಪಾಸ್ ನೀಡಿದ್ದವರನ್ನೂ ತನಿಖೆಗೆ ಒಳಪಡಿಸಬೇಕೆಂದು ಆಗ್ರಹಿಸಿದ್ದೇವೆ. ಇಲ್ಲಿ ಸಂಸದರಿಗೆ ರಕ್ಷಣೆ ಇಲ್ಲ, ಬೇರೆಯವರಿಗೆ ರಕ್ಷಣೆ ಹೇಗೆ ಎಂದು ಪ್ರಶ್ನೆ ಮಾಡಿದ್ವು. ಪ್ರತಿಭಟನೆ ನಡೆಸಿದ ಸಂಸದರನ್ನು ಅಮಾನತು ಮಾಡಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ನಿಯಮಗಳನ್ನು ಗಾಳಿಗೆ ತೂರಿ ಅಮಾನತು ಮಾಡಿದ್ದಾರೆ. ಇದೊಂದು ದುರ್ದೈವದ ಸಂಗತಿ. ನಾವು ಮಾತನಾಡಲು ಸೂಕ್ತವಾದ ಅವಕಾಶ ಕೇಳಿದ್ದೆವು. ಮಾತನಾಡುವ ಹಕ್ಕನ್ನು ಕಸಿಯುವ ಪ್ರಯತ್ನ ಲೋಕಸಭೆ ಮಾಡ್ತಾ ಇದೆ. ಇದನ್ನು ಖಂಡಿಸಿ ಬಾವಿಗಿಳಿದು ಪ್ರತಿಭಟನೆ ಮಾಡಿದ್ವಿ ಅಂತ ಇದಕ್ಕೆ ಸ್ಪೀಕರ್ ಅಮಾನತು ಮಾಡಿದ್ರು ಅಂತ ಹೇಳಿದ್ದಾರೆ. ದುರಂತ, ಪ್ರಜಾಪ್ರಭುತ್ವದ ಅತಿ ದೊಡ್ಡ ದುರಂತ ಇದು ಅಂದರೂ ತಪ್ಪಾಗೋದಿಲ್ಲ. ಏನೋ ಕಾಂಗ್ರೆಸ್ ಕಚೇರಿಗೆ ನುಗ್ಬಿಟ್ಟು ಯಾರೋ ದಾಳಿ ಮಾಡೋರೆ, ಅವ್ರ ವಿರುದ್ಧ ಕ್ರಮ ಕೈಗೊಳ್ಳಿ, ಅವ್ರ ಬಗ್ಗೆ ಬಂದ್ಬಿಟ್ಟು ನಮಗೇನು ರಕ್ಷಣೆ ಇಲ್ವಾ, ಗೃಹ ಸಚಿವರು ಮಾತಾಡಿ ಅಂತ ಹೇಳಿದಾಗ ಈ ಅಮಾನತು ಮಾಡಿದ್ರು. ಓಕೆ, ಇದು BJP ಸದಸ್ಯರೂ ಕೂಡ ಕೂರುವಂಥ ಸಂಸತ್ ಭವನ. ಪ್ರಧಾನಿ ನರೇಂದ್ರ ಮೋದಿಯವರು, ಗೃಹ ಸಚಿವ ಅಮಿತ್ ಶಾ ಅವರು ಕೂಡ ಕೂರುವಂಥ ಸಂಸತ್ ಭವನ. 1 ನಿಮಿಷ ಬಂದ್ಬಿಟ್ಟು ಹೇಳಿಕೆ ಕೊಟ್ಬಿಟ್ಟು ಹೋದ್ರೆ ಏನಾಗ್ಬಿಡೋದು? BJPಯಲ್ಲಿ ಕೆಲವರಿಗೆ ನಾವು ಮಾಡಿದ್ದೇ ಸರಿ, ನಾನೇ ಸುಪ್ರೀಂ, ನನ್ನ ಮಾತು ಮೀರಿ ನಡೀತಾರ, ಕಳಿಸಿವರಿಕೆ ಅನ್ನುವಂಥ ಅಹಂಕಾರ. ಅಹಂಕಾರ ಅಂದರೆ ತಪ್ಪಾಗುತ್ತೆ, ದುರಹಂಕಾರ ಇದೆ. ಈ ರೀತಿಯ ದುರಹಂಕಾರವನ್ನು ಜನ ಸಹಿಸಲ್ಲ. ಯಾವುದು ಯೋಗೇಶ್ ಈಶ್ವರ್ ನೋಡ್ತಾ ಇದ್ದೀನಿ, ಅದು ಯಾರು CM ನೋಡ್ತೀನಿ, ಏನು INDA ಬಂದ್ಬಿಡುತ್ತಾ ಅಂತ. ಯಾರು ಬಂದ್ರೆ ನಮಗೇನು? ಪ್ರಧಾನಿಯಾಗಿ ನರೇಂದ್ರ ಮೋದಿಯವರೇ ಹ್ಯಾಟ್ರಿಕ್ ಸಾಧನೆ ಮಾಡಲಿ, ಬೇಡ ಅಂತ ಹೇಳ್ತಾ ಇಲ್ಲ. ಯಾರು ವೈಯಕ್ತಿಕ ಸಾಧನೆ, ವೈಯಕ್ತಿಕ ಹಿತಾಸಕ್ತಿಗೆ ಯಾರು ವಿಪಕ್ಷದವ್ರು ಕೇಳಲಿಲ್ವಲ್ಲ. ಆಡಳಿತ ಪಕ್ಷದವರು ಕೂಡ ಕೂರುವಂಥ ಲೋಕಸಭೆಯ ಸಂಸತ್ ಭವನ ಅದು. ಸಂಸತ್ ಒಳಗಡೆ ಬಂದು ಮಾತಾಡೋದು ಬೇಡ, ಅಟ್ಲೀಸ್ಟ್ ಹೊರಗಡೆ ಯಾರು ಮಾತಾಡ್ಬೋದಿದೆ. ಸಿಲ್ಲಿ ಮ್ಯಾಟ್ರ್ ಅನ್ನಿಸಿದ್ಯಾ? ಇದೇ ಪ್ರತಾಪ್ ಸಿಂಹ ಅವರ ಜಾಗದಲ್ಲಿ ಯಾರಾದರೂ ಕಾಂಗ್ರೆಸ್ನ ಸಂಸದರ ಹೆಸರಿನಲ್ಲಿ ಪಾಸ್ ಇಶ್ಯೂ ಆಗಿದ್ದಿದ್ರೆ ಏನಾಯ್ತಿತ್ತು ಕತೆ? ಪ್ರಧಾನಿ ಹಿಂಗೆ ಚಿಟಿಕೆ ಹೊಡೆಯೋರು, ಹಿಂಗೆ ಕಣ್ಣೆಲ್ಲ ಹೊಡೆಯೋದು. ಪ್ರಧಾನಿಯನ್ನು ಅಣಕಿಸಿದರೆ ಅವ್ರ ವಿರುದ್ಧ ಕ್ರಮ, ಸ್ಪೀಕರನ್ನು ಅಣಕಿಸಿದ್ರೆ ಅವ್ರ ವಿರುದ್ಧ ಕ್ರಮ. ಇದೇ ಪ್ರಧಾನಿ ನರೇಂದ್ರ ಮೋದಿಯವರು ಅಣಕಿಸಿದ್ರಪ್ಪ ರಾಹುಲ್ ಗಾಂಧಿನ, ಯಾರು ಕ್ರಮ ಕೈಗೊಂಡ್ರು? ಇಡೀ ಸಂಸತ್ತು ಗೊಳೋ ನಗಾಡ್ತು, ಫಳ್ಳ ಅಂದ್ಬಿಟ್ಟು. ಹೀಗಾಗಿ ಅವರಿದ್ದಾಗ ಒಂದು ರೂಲ್ಸು, ಇವರಿದ್ದಾಗ ಒಂದು ರೂಲ್ಸು. ದೇಶದ ಪ್ರಧಾನಿ ಅಂತ ಬಂದಾಗ ಮೋದಿಯವರ ಹವಾ ಕಡಿಮೆ ಆಗಿಲ್ಲ, ಅಥವಾ ಅವರ ಹವಾ ಮೊದಲಿನಷ್ಟೂ ಇಲ್ಲ. 2 ರೀತಿಯಲ್ಲೂ ತಗೋಬೋದು. ಹೀಗಾಗಿ ಮತ್ತೆ ಅವರೇ ಪ್ರಧಾನಿಯೂ ಆಗಬಹುದು, NDA ಅಧಿಕಾರಕ್ಕೂ ಬರಬಹುದು. ಹಾಗನ್ಬಿಟ್ಟು ಇಂಡಿಯಾ ಗೆಲ್ಲೋದೇ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಹಂಗೆ ತಾನೇ ಅನ್ಕೊಂಡಿದ್ದು ಕರ್ನಾಟಕ ಎಲೆಕ್ಷನಲ್ಲಿ 224 ವಿಧಾನಸಭಾ ಕ್ಷೇತ್ರಗಳಲ್ಲಿ ಚೆನ್ನಾಗಿ ನೆನಪಿದೆ. BJP ಫಸ್ಟ್ ಅನೌನ್ಸ್ ಮಾಡಿದ್ದು 189 ಕ್ಷೇತ್ರಗಳ ಅಭ್ಯರ್ಥಿಗಳ ಹೆಸರನ್ನು. ಏನು BJP ಮಿನಿಸ್ಟ್ರುಗಳು, ಲೀಡರ್ಗಳು, ಕಾರ್ಯಕರ್ತರು ಮಾತಾಡಿದ್ರು. ನಾವು 113 ಮ್ಯಾಜಿಕ್ ನಂಬರ್ ತಲುಪಕ್ಕೆ 189 ಸಾಕು, ಇನ್ನು ಉಳಿದಿರೋ 30 ಚಿಲ್ಡ್ರೆ ನಮಗೆ ಬೇಕಾಗಿಲ್ಲ, ಅನೌನ್ಸ್ ಮಾಡಿಲ್ಲ ಅಂದ್ರೆ ಪರವಾಗಿಲ್ಲ, ಇಷ್ಟರಲ್ಲೇ ಹೊಡ್ಕೊಬತ್ತೀವಿ ಅಂದರು. ಎಷ್ಟು ಅನೌನ್ಸ್ ಮಾಡಿದ್ರು ಗೆದ್ದಿದೆ 66, 224 ಅನೌನ್ಸ್ ಮಾಡಿದ್ರು. ಹೀಗಾಗಿ ಓವರ್ ಕಾನ್ಫಿಡೆನ್ಸ್ ಯಾರು ಒಳ್ಳೆಯದಲ್ಲ. ಕನ್ನಡಿಗ ಸಂಸದ ಅಮಾನತಾದರು ಅನ್ನೋ ಕಾರಣ ಕೇಳ್ತಾ ಇಲ್ಲ. ಒಟ್ಟಾರೆಯಾಗಿ ಭಾರತೀಯ ಪ್ರಜಾಪ್ರಭುತ್ವ ಅಂದರೆ ಭಾರತದ ಸಂವಿಧಾನದ ಇತಿಹಾಸದಲ್ಲೇ ಇದೇ ಮೊದಲ ಬಾರಿಗೆ ಇಷ್ಟೊಂದು ಜನರನ್ನು ಅಮಾನತು ಮಾಡಿರೋದು ಸರಿ ಅಲ್ಲ. ದಿನೇ ಪ್ರಶ್ನೆ ಮಾಡೋಂಗಿಲ್ಲ. ಪ್ರಶ್ನೆ ಮಾಡಿದ ತಕ್ಷಣ ಗೆಟ್ ಔಟ್, ಹೊರಗೆ ಹೋಗಿ, ಸಸ್ಪೆಂಡ್. ಎಲ್ಲದಕ್ಕೂ ಕಾಲ ಉತ್ತರ ಕೊಡಿಸುತ್ತೆ. ಅವ್ರ ಕಾಲ ಇದ್ದಾಗ ಅವ್ರು ಮೆರೀತಾರೆ, ಇವ್ರ ಕಾಲ ಇದ್ದಾಗ ಇವ್ರು ಮೆರೀತಾರೆ ಅಷ್ಟೇ. ಹೆಸರಿನ ಮುಂದಿನ ಸುದ್ದಿ, ರಾಜ್ಯದಲ್ಲಿ COVID-19 ಪ್ರಕರಣಗಳು ಮತ್ತೆ ಹೆಚ್ಚಳವಾಗ್ತಿರುವ
ಹಾಗೂ ಬೆಂಗಳೂರಿನಲ್ಲಿ ಕೋವಿಡ್ನಿಂದ ಕಳೆದ 3 ದಿನಗಳಲ್ಲಿ 3 ಮೃತಪಟ್ಟಿರುವ ಹಿನ್ನೆಲೆಯಲ್ಲಿ ರಾಜ್ಯದ ಸ್ಥಿತಿಗತಿ ಕುರಿತು ಚರ್ಚಿಸಲು ಹಾಗೂ ಕೈಗೊಳ್ಳಬೇಕಾದ ಮುಂಜಾಗ್ರತಾ ಕ್ರಮಗಳ ಕುರಿತು ಚರ್ಚಿಸಲು ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದಲ್ಲಿ ನಡೆದ ಉನ್ನತ ಮಟ್ಟದ ಸಭೆಯಲ್ಲಿ ಚರ್ಚೆ ತುಂಬ ಸೀರಿಯಸ್ ಆಗಿ ನಡೀತು. ರಾಜ್ಯದಲ್ಲಿ ಒಟ್ಟು 92 ಸಕ್ರಿಯ ಪ್ರಕರಣಗಳಲ್ಲಿ 80 ಬೆಂಗಳೂರಿನಲ್ಲೇ ಇದೆ. ಉಳಿದಂತೆ ಮೈಸೂರಲ್ಲಿ 5, ಬಳ್ಳಾರಿಯಲ್ಲಿ 3, ರಾಮನಗರ ಹಾಗೂ ಮಂಡ್ಯದಲ್ಲಿ ತಲಾ 1 ಪ್ರಕರಣ ವರದಿಯಾಗಿದೆ. ಇದರಲ್ಲಿ 72 ಜನ ಮನೆಯಲ್ಲಿಯೇ ಪ್ರತ್ಯೇಕವಾಗಿದ್ದಾರೆ, 20 ಜನ ಆಸ್ಪತ್ರೆ ದಾಖಲಾಗಿದ್ದಾರೆ, 7 ಜನ ಐಸಿಯುನಲ್ಲಿದ್ದು ಇವರೆಲ್ಲರೂ ಇತರೆ ಸಮಸ್ಯೆಗಳಿಂದಲೂ ಕೂಡ ಬಳಲ್ತಿದ್ದಾರೆ. ಆದಾಗ್ಯೂ ಜನರ ಆತಂಕ ಪಡುವ ಅಗತ್ಯ ಇಲ್ಲ, ಆದರೆ ಮುನ್ನೆಚ್ಚರಿಕೆ ಕ್ರಮಗಳನ್ನು ಅಗತ್ಯವಾಗಿ ಕೈಗೊಳ್ಳಬೇಕಾಗಿದೆ ಎಂದು ಮುಖ್ಯಮಂತ್ರಿ ತಿಳಿಸಿದ್ದಾರೆ. ತಾಂತ್ರಿಕ ಸಲಹಾ ಸಮಿತಿ ನೀಡಿರುವ ಸಲಹೆಗಳ ಕುರಿತು ಸಭೆಯಲ್ಲಿ ಚರ್ಚಿಸಲಾಗಿದೆ. ಆಕ್ಸಿಜನ್, ವೆಂಟಿಲೇಟರ್, ಬೆಡ್ಗಳು ಯಾವುದಕ್ಕೂ ತೊಂದರೆ ಆಗಬಾರ್ದು. ಆಕ್ಸಿಜನ್ ಲಭ್ಯತೆ ಖಾತ್ರಿಗೊಳಿಸಬೇಕು. ಇದಕ್ಕೆ ಆರೋಗ್ಯ ಇಲಾಖೆ ಹಾಗೂ ವೈದ್ಯಕೀಯ ಶಿಕ್ಷಣ ಇಲಾಖೆ ಸನ್ನದ್ಧವಾಗಿ ಯಾವುದೂ ಕೊರತೆಯಾಗದಂತೆ ನೋಡಿಕೊಳ್ಳಬೇಕು. ತಾಂತ್ರಿಕ ಸಲಹಾ ಸಮಿತಿಯ ಸಲಹೆಗಳನ್ನು ಪಾಲಿಸಬೇಕು. ಎಲ್ಲರೂ ಜವಾಬ್ದಾರಿ ಅರಿತು ಕೆಲಸ ಮಾಡಬೇಕು ಅಂದರು. ಇನ್ನು ಕೋವಿಡ್ನ ಸಮರ್ಪಕ ನಿರ್ವಹಣೆ ಹಾಗೂ ಪಾರದರ್ಶಕತೆಗಾಗಿ ಸಚಿವ ಸಂಪುಟ ಉಪಸಮಿತಿಯನ್ನು ರಚಿಸಲು ಕೂಡ ತೀರ್ಮಾನಿಸಲಾಗಿದೆ. ಚಾಮರಾಜನಗರದಲ್ಲಿ ಏನಾಗಿತ್ತು ವೆಂಟಿಲೇಟರ್ ಸಮಸ್ಯೆಯಿಂದ ಅನ್ನೋದೆಲ್ಲರಿಗೂ ಗೊತ್ತಿರೋ ವಿಚಾರ. ಹೀಗಾಗಿ ಮುಂಜಾಗ್ರತೆ ಕ್ರಮ ವೆಂಟಿಲೇಟರು ಮತ್ತು ಬೆಡ್ ಈ ವಿಚಾರದಲ್ಲಿ ಕ್ರಮವನ್ನು ಕೈಗೊಳ್ಳಬೇಕು ಅಂತ ತುಂಬ ಗಂಭೀರವಾಗಿ CM ತಿಳಿಸಿದ್ದಾರೆ. ಅಲ್ಲದೆ ಉಸಿರಾಟ ಸಮಸ್ಯೆ, ಆಮೇಲೆ ಜ್ವರ, ಕೆಮ್ಮು, ಶೀತ, ನೆಗಡಿ ಇತ್ಯಾದಿ ಬಳಲ್ತಿರೋ ಕೂಡಲೇ ವೈದ್ಯಕೀಯ ಸಮಾಲೋಚನೆ ನಡೆಸುವುದು ಹಾಗೂ ದಯವಿಟ್ಟು ಮಾಸ್ಕ್ನ ಪರ್ಮನೆಂಟ್ ಮಾಡಿಬಿಡಬೇಕು. ಈ ಇನ್ಫೆಕ್ಷನ್ಗಳು, ಅಲರ್ಜಿಗಳು, ಆಮೇಲೆ ಪದೇ ಜ್ವರ ಬರ್ತದೆ, ಜ್ವರ ಬಂದಮೇಲೆ ಹೋಗ್ಬಿಟ್ಟು ಮತ್ತದು ಕೋವಿಡ್ ಅಂತಾರೆ. ಕೆಲವು ರಾಷ್ಟ್ರಗಳಲ್ಲಿ ಪರ್ಮನೆಂಟ್ ಆಗಿದೆ. ಹೀಗಾಗಿ ಚೀನಾದಲ್ಲಿ ಏನೋ ಆಯ್ತಾ ಅಂದರೆ ಇನ್ನು 3 ತಿಂಗಳು ಬಿಟ್ಟು ಭಾರತದಲ್ಲಿ ಏನೋ ಆಯ್ತದೆ ಅನ್ನೋದನ್ನ ಬರೆದಿಟ್ಕೊಳ್ಬಿಡೋಕಿನ್ನು. ಕೊರೋನಾ ಹೊಂಟೋಯ್ತು, ಏನೂ ಇಲ್ಲ, ಅವೆಲ್ಲ ಸುಳ್ಳು. ಇರುತ್ತೆ ಯಾವುದೋ ಒಂದು ರೂಪಾಂತರಿ ಒಮಿಕ್ರಾನ್ ಯಾವುದೋ ಒಂದು ರೂಪಾಂತರ ಪಡ್ಕೊಂಡಿರುತ್ತೆ. ಈ ಸಲ ಕೇರ್ಫುಲ್ ಆಗಿರಬೇಕು ಅಂತ ಹೇಳಿದ್ದಾರೆ. ಎಸ್ಸಿನ ಮುಂದಿನ ಸುದ್ದಿ, ಕೊರೋನಾ ಒಮಿಕ್ರಾನ್ ರೂಪಾಂತರಿ ತಳಿ JN1ನ ಭೀತಿ ಶುರುವಾಗಿದ್ದು, ಆರೋಗ್ಯ ಇಲಾಖೆ ಸಲಹೆ ಮೇರೆಗೆ ಶಾಲಾ ಮಕ್ಕಳಿಗೆ ಪ್ರತ್ಯೇಕ ಮಾರ್ಗಸೂಚಿ ಬಿಡುಗಡೆ ಮಾಡೋದಾಗಿ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಹೇಳಿದ್ದಾರೆ. ಈ ಕುರಿತು ಮಾತನಾಡಿದ ಅವರು, ನಾವು ಆರೋಗ್ಯ ಇಲಾಖೆ ಮಾರ್ಗಸೂಚಿ ಪರಿಗಣಿಸುತ್ತೇವೆ, ಏನೆಲ್ಲ ಕ್ರಮ ವಹಿಸಬೇಕಂತ ನಿರ್ಧಾರ ಮಾಡ್ತೀವಿ ಅಂತ ಹೇಳಿದ್ರು. ಕೋವಿಡ್ ಏರಿಕೆ ಅನಿಸುತ್ತಿದೆ. ಈಗ CM ಸಿದ್ದರಾಮಯ್ಯ ಜೊತೆ ಕೂಡ ಈ ಬಗ್ಗೆ ಚರ್ಚೆಯಾಗಿದೆ. ಹೀಗಾಗಿ ಮಾಸ್ಕ್ ಟೆಸ್ಟಿಂಗ್ ಎಲ್ಲದರ ಬಗ್ಗೆ ನಿರ್ಧಾರ ಮಾಡುತ್ತಿದ್ದಾರೆ ಎಂದಿದ್ದಾರೆ. ಶಾಲಾ ಮಕ್ಕಳಿಗೆ ಮಾಸ್ಕ್ ಕಡ್ಡಾಯಗೊಳಿಸುವ ವಿಚಾರವಾಗಿ ಗೃಹ ಕಚೇರಿ ಕೃಷ್ಣದಲ್ಲಿ CM ಸಿದ್ದರಾಮಯ್ಯ ಮಾತನಾಡಿ, ಕ್ಯಾಬಿನೆಟ್ ಸಬ್ ಕಮಿಟಿ ರಚಿಸಿ ಅಲ್ಲಿ ತೀರ್ಮಾನ ತೆಗೆದುಕೊಳ್ಳಲಾಗುತ್ತೆ. ಮಕ್ಕಳು ಮಾಸ್ಕ್ ಹಾಕ್ಕೊಂಡ್ರೆ ಒಳ್ಳೆಯದು ಅಲ್ವಾ ಅಂತ ಹೇಳಿದ್ದಾರೆ. ಖಾಸಗಿ ಆಸ್ಪತ್ರೆಗಳಲ್ಲಿ RT-PCR ದರ ನಿಗದಿ ಮಾಡುವ ವಿಚಾರವಾಗಿ ಮಾತನಾಡಿದ್ದು, ಕ್ಯಾಬಿನೆಟ್ ಉಪಸಮಿತಿಯಲ್ಲಿ ಎಲ್ಲವನ್ನೂ ಚರ್ಚೆ ಮಾಡ್ತೀವಿ, ಎಲ್ಲೆಡೆ ಟೆಸ್ಟ್ ಮಾಡಿಸಲು ಮುಂದಾಗಿದ್ದರೆ ಮತ್ತೆ ಜಾಸ್ತಿ ಆಗ್ಬೋದು ಅಂತಾರೆ. ಇನ್ನು ಶಾಲಾ ಪಠ್ಯ ಪರಿಷ್ಕರಣೆ ವಿಚಾರವಾಗಿ ಕೂಡ ಅವರು ಮಾತನಾಡಿ, ಶಾಲಾ ಬ್ಯಾಗ್ ಹೊರೆ ಆಗ್ತಿದೆ, ಇದನ್ನು ಪರಿಗಣಿಸಿ ಶಾಲಾ ಹೊರೆ ಕಡಿಮೆ ಮಾಡ್ತೀವಿ ಅಂತ ಕೂಡ ಹೇಳೋರೆ. ಶಾಲಾ ಬ್ಯಾಗ್ ಹೊರೆ ಕಡಿಮೆ ಮಾಡೋದೆಲ್ಲ ಮುಂದಿನ ವರ್ಷಕ್ಕೆ ಇಟ್ಕೊಳ್ಳೋಣ. ಫಸ್ಟು ಇದೀಗ ನಿಧಾನವಾಗಿ ಊಸರುವಳ್ಳಿಯಂತೆ ಬಣ್ಣ ಬದಲಾಯಿಸಿರೋ ಕೊರೋನಾ ಬಗ್ಗೆ ಮಕ್ಕಳ ವಿಚಾರದಲ್ಲಿ ತುಂಬ ಕೇರ್ಫುಲ್ ಆಗಿರಬೇಕು. ವಾತಾವರಣ ಬೇರೆ ತುಂಬ ಚಳಿ ಇದೆ. ಹೀಗಾಗಿ ಮಕ್ಕಳಿಗೆ ಶೀತ, ನೆಗಡಿ, ಕೆಮ್ಮು, ಕಫ, ಸಣ್ಣದಾಗಿ ಜ್ವರ, ಮೂಗು ಸೋರೋದು ಇವೆಲ್ಲ ಇರುತ್ತೆ ಸ್ಕೂಲ್ಗಳಲ್ಲಿ. ಹೀಗಾಗಿ ಚಿಕ್ಕ ಮಕ್ಕಳಿಗೋ ಅಥವಾ ಇನ್ಯಾರೋ ಪ್ರೈಮರಿಗೋ ಅಥವಾ ಏನಂತಾರೆ pre-KG ಮಕ್ಕಳಿಗೋ ಅವ್ರಿಗೆಲ್ಲ ಸ್ಕೂಲ್ಗೆ ಹೋಗದೆ ರಜೆ ಕೊಟ್ಬಿಡೋದು ಒಳ್ಳೆಯದು. ಸುಮ್ಮನೆ ಮಕ್ಕಳು ಒದ್ದಾಡೋದು, ಅವ್ರ ಬಗ್ಗೆ ಪೋಷಕರ ಆತಂಕ, ಅದರಿಂದ ಪಕ್ಕದ ಮನೆ ಮಗದೊಬ್ಬರು ಮಾಡದಿರೋದೇ ಒಳ್ಳೆಯದು. ಬಟ್ ಶಿಕ್ಷಣ ಸಚಿವರು ಈ ಬಗ್ಗೆ ಹೇಳಿರೋದು ನಿಜಕ್ಕೂ ಖುಷಿ ವಿಚಾರ. ಮಕ್ಕಳಿಗೆ ಪ್ರತ್ಯೇಕ ಮಾರ್ಗಸೂಚಿ ಆದಷ್ಟು ಬೇಗ ಆಗಬೇಕು. ಹೀಗಾಗಿ ಮಧು ಬಂಗಾರಪ್ಪ ಅವರು ತಮ್ಮ ನಿರ್ಧಾರಗಳನ್ನು ಅಧಿಕಾರಿಗಳ ಜೊತೆ ಚರ್ಚಿಸಿ ಬೇಗ ಕೈಗೊಳ್ಳಬೇಕು. ಹೆಸರಿನ ಮುಂದಿನ ಸುದ್ದಿ, ಕಾಂಗ್ರೆಸ್ ಸರ್ಕಾರದ ಮಹತ್ವಾಕಾಂಕ್ಷೆಯ ಉಚಿತ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದ ಯುವ ನಿಧಿ ನಿರುದ್ಯೋಗ ಭತ್ಯೆ ಯೋಜನೆಯ ನೋಂದಣಿಗೆ ಡಿಸೆಂಬರ್ 26ರಂದು ಚಾಲನೆ ನೀಡ್ತೀವಿ ಎಂದು ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಹೇಳಿದ್ದಾರೆ. ಬೆಂಗಳೂರಲ್ಲೇ ಮಾತನಾಡಿದ ಅವರು, ನಮ್ಮ ಸರ್ಕಾರದ 5ನೇ ಕಾರ್ಯಕ್ರಮ ನೋಂದಣಿ ಚಾಲನೆ ಮಾಡ್ತಾ ಇದ್ದೇವೆ. ಡಿಸೆಂಬರ್ 26ರಂದು ವಿಧಾನಸೌಧದಲ್ಲಿ CM DCM ಲೋಗೋ ಅನಾವರಣ ಮಾಡಲಿದ್ದು ನೋಂದಣಿ ಪ್ರಕ್ರಿಯೆಗೆ ಚಾಲನೆ ನೀಡಲಿದ್ದಾರೆ ಎಂದರು. ನಮ್ಮ ಸರ್ಕಾರ 5ನೇ ಕಾರ್ಯಕ್ರಮ ನೋಂದಣಿ ಚಾಲನೆ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. ಜನವರಿ 12ರಂದು ವಿವೇಕಾನಂದ ಜಯಂತಿ ದಿನ ನೇರ ನಗದು ವರ್ಗಾವಣೆ ಮೂಲಕ ಫಲಾನುಭವಿಗಳ ಖಾತೆಗೆ ಹಣ ವರ್ಗಾವಣೆಯಾಗಲಿದೆ. ಶಿವಮೊಗ್ಗದಲ್ಲಿ ಕಾರ್ಯಕ್ರಮ ನಡೆಯಲಿದೆ. ನಮ್ಮ ಭರವಸೆಗಳಂತೆ ಪದವಿ, ಡಿಪ್ಲೊಮಾ ಮುಗಿಸಿ 6 ತಿಂಗಳು ಆಗಿದ್ದರೆ ಅವರು ಯುವ ನಿಧಿಗೆ ಅರ್ಹರಾಗಿದ್ದಾರೆ. ಡಿಗ್ರಿ ಪಾಸಾದವರಿಗೆ 3,000 ರೂಪಾಯಿ, ಡಿಪ್ಲೊಮಾ ಪಾಸಾದವರು 1,500 ರೂಪಾಯಿ 2 ವರ್ಷಗಳವರೆಗೆ ನೀಡಲಾಗುತ್ತೆ. ಮಧ್ಯಮದಲ್ಲಿ ಯಾರಿಗಾರು ಕೆಲಸ ಸಿಗುತ್ತೆ ಅವರು ಯುವ ನಿಧಿ ಸವಲತ್ತು ನಿಲ್ಲಿಸಲಾಗುತ್ತೆ ಅಂತೆಲ್ಲ ಹೇಳೋರೆ. ಏನೋ ಇವೆಲ್ಲ ಮರ್ತೇ ಹೋಗ್ಬಿಟ್ಟಿತ್ತು. 6 ತಿಂಗಳಾಗ್ಬಿಟ್ಟೈತಲ್ವ ಯುವ ನಿಧಿ. ಹೀಗಾಗಿ ಅರ್ಜಿ ಸಲ್ಲಿಸ್ಕೋಬೋದು. ಇದೇನು ಜಾರಿ ಮಾಡಿಲ್ಲ ಅಂದ್ರೆ ಆಯ್ತಿತ್ತು. ಕೆಲಸ ಕೊಡಬೇಕು, ಕಾಸು ಕೊಟ್ಟು ಏನು ಮಾಡ್ತಾರೆ? ಅದ್ರ ಬದಲು ಉಚಿತ ಬಸ್ ಓಕೆ, ಕರೆಂಟು ಯೂನಿಟ್ 200ವರೆಗೂ ಫ್ರೀ ಅಂತಾರೆ, ಬಿಲ್ ಮಾತ್ರ ಬರೋ ಅಷ್ಟೇ ಬರ್ತದೆ. ಇಲ್ಲ ಅಂತಾರೆ ಇನ್ನೂ ಡಬಲ್ ಆಯ್ತಿತ್ತು ಅಂತಾರೆ, ಅಂದರೆ ಬೆಲೆ ಏರಿಸೋರೇನೋ. ಹೀಗಾಗಿ ಒಂದಷ್ಟು ನೋಡ್ಕೊಂಡು ಲೆಕ್ಕಾಚಾರಗಳು ಮಾಡೋದು ಒಳ್ಳೆಯದು.
ಹೆಸರಿನ ಮುಂದಿನ ಸುದ್ದಿ, ಹಿಂದೂ ಎಂದರೆ ಅದೊಂದು ಜೀವನ ಪದ್ಧತಿ. ಆ ಪದ್ಧತಿಯಲ್ಲಿ ಮುಸ್ಲಿಮರು, ಕ್ರಿಶ್ಚಿಯನ್ನರು ಎಲ್ಲರೂ ಬರ್ತಾರೆ. ಹಿಂದೂ ಎಂದರೆ ಭಾರತವನ್ನು ಪ್ರೀತಿಸುವ ಮತ್ತು ಭಾರತವನ್ನು ಮಾತೃಭೂಮಿ ಎಂದು ಒಪ್ಪಿದ ಎಲ್ಲರೂ ಒಪ್ಪಿಕೊಳ್ತಾರೆ ಎಂದು ಮಾಜಿ ಶಾಸಕ ಕೆ ರಘುಪತಿ ಭಟ್ ಹೇಳಿದ್ದಾರೆ. ಉಡುಪಿಯಲ್ಲಿ ಮಾತನಾಡಿದ ಅವರು, ಭಾರತ ಹಿಂದೂ ರಾಷ್ಟ್ರವಾಗಲು ಸಾಧ್ಯವಾಗಿಲ್ಲ ಎಂಬ ಸಿಎಂ ಸಿದ್ದರಾಮಯ್ಯ ಹೇಳಿಕೆಯ ವಿಚಾರಕ್ಕೆ ಪ್ರತಿಕ್ರಿಯಿಸಿದ್ದು, ಸಿದ್ದರಾಮಯ್ಯನವರ ಹೇಳಿಕೆ ಅಜ್ಞಾನ ಪ್ರದರ್ಶಿಸುತ್ತದೆ. ಭಾರತವೇ ಶ್ರೇಷ್ಠ ಎಂದು ಭಾವಿಸುವವರೆಲ್ಲ ಹಿಂದೂಗಳು. ಯಾರು ಕೂಡ ಹಿಂದೂ ರಾಷ್ಟ್ರ ಮಾಡಲು ಬಿಡಲ್ಲ ಎಂದು ಹೇಳುವ ಪ್ರಶ್ನೆ ಬರುವುದಿಲ್ಲ. ಭಾರತವನ್ನು ಯಾವಾಗಲೂ ಹಿಂದೂಸ್ತಾನ ಎಂದು ಕರೆಯಲಾಗುತ್ತೆ. ಇದು ಹಿಂದೂ ರಾಷ್ಟ್ರ. ಆ ಶಬ್ದವನ್ನು ಸಿದ್ದರಾಮಯ್ಯನವರು ಸರಿಯಾಗಿ ಅರ್ಥ ಮಾಡಿಕೊಂಡಿಲ್ಲ ಎಂದು ಅವರು ತಿರುಗೇಟು ಕೊಟ್ಟಿದ್ದಾರೆ. ಸಿದ್ದರಾಮಯ್ಯನವರ ಹೇಳಿಕೆ ರಾಜಕೀಯ ತಂತ್ರ ಅಷ್ಟೇ. ಅಲ್ಪಸಂಖ್ಯಾತರ ಮತಗಳನ್ನು ಸೆಳೆಯಲು ಹಿಂದೂಗಳನ್ನು ದೂಷಿಸ್ತಾರೆ. ಹಿಂದೂ ಜೀವನ ಪದ್ಧತಿ ಎಂದು ನಮಗೆ ಸಂಘಟನೆಗಳು ಹೇಳಿಕೊಟ್ಟಿವೆ. ಧರ್ಮಗಳ ಬಗ್ಗೆ ಭೇದ ಭಾವ ಮಾಡುವುದು ಸಿದ್ದರಾಮಯ್ಯನವರ ರಾಜಕಾರಣ ಎಂದು ಅವರು ಕಿಡಿಕಾರಿದ್ದಾರೆ. ಹಿಂದೂ ಮುಸ್ಲಿಮರನ್ನು ಬೇರೆ ಮಾಡುವುದೇ ಅವರ ತಂತ್ರಗಾರಿಕೆ. ಬೇರೆ ದೇಶದವರು ಪೂಜಿಸಿದರೂ ಎಲ್ಲರೂ ಹಿಂದೂಗಳೇ. ವೋಟ್ ಬ್ಯಾಂಕ್ಗೋಸ್ಕರ ಸಿದ್ದರಾಮಯ್ಯ ಪ್ರತ್ಯೇಕತೆ ಬಗ್ಗೆ ಮಾತನಾಡ್ತಾರೆ ಅಂತ. ಒಟ್ಟಿನಲ್ಲಿ ಹಿಂದೂ ರಾಷ್ಟ್ರದಲ್ಲಿರುವಂಥ ಕ್ರಿಶ್ಚಿಯನ್ರು, ಮುಸ್ಲಿಮರು ಎಲ್ಲ ಹಿಂದೂಗಳಂತ ಮಾಜಿ ಶಾಸಕ ರಘುಪತಿ ಭಟ್ ಹೇಳೋರೆ. ಸಿದ್ದರಾಮಯ್ಯ ಅವರ ಹೇಳಿಕೆಯನ್ನು ಖಂಡಿಸ್ತಾ. ಹೆಸರಿನ ಮುಂದಿನ ಸುದ್ದಿ, ಅಕ್ರಮ ಆಸ್ತಿ ಗಳಿಕೆ ಪ್ರಕರಣದಲ್ಲಿ ತಮಿಳುನಾಡು ರಾಜ್ಯದ ಉನ್ನತ ಶಿಕ್ಷಣ ಸಚಿವ ಪೊನ್ನುಡಿ ಅವರಿಗೆ ಮದ್ರಾಸ್ ಹೈಕೋರ್ಟ್ ಗುರುವಾರ 3 ವರ್ಷಗಳ ಜೈಲು ಶಿಕ್ಷೆ ವಿಧಿಸಿದೆ. ಮಂಗಳವಾರ ಮದ್ರಾಸ್ ಹೈಕೋರ್ಟ್ ಈ ಪ್ರಕರಣವನ್ನು ಪೊನ್ನುಡಿ ಮತ್ತು ಅವರ ಪತ್ನಿಯನ್ನು ದೋಷಿ ಎಂದು ಘೋಷಿಸಿತು. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅವರನ್ನು ಖುಲಾಸೆಗೊಳಿಸಿ ವಿಚಾರಣಾ ನ್ಯಾಯಾಲಯದ ಆದೇಶವನ್ನು ರದ್ದುಗೊಳಿಸಿತು. 2006ರಿಂದ 2011 ಅವಧಿಯಲ್ಲಿ ಪೊನ್ನುಡಿ ಅವರು ಡಿಎಂಕೆ ನೇತೃತ್ವದ ಆಡಳಿತದಲ್ಲಿ ಸಚಿವರಾಗಿದ್ದಾಗ ಅವರ ಹೆಸರಲ್ಲಿ ಮತ್ತು ಅವರ ಪತ್ನಿ ಹೆಸರಲ್ಲಿ ಸುಮಾರು 65.99ಕ್ಕೂ ಹೆಚ್ಚಿನ ಆದಾಯ ಗಳಿಸಿದರು. 65%ಕ್ಕೂ ಹೆಚ್ಚು. ನ್ಯಾಯಾಲಯ ಪೊನ್ನುಡಿ ಮತ್ತು ಅವರ ಪತ್ನಿಗೆ ತಲಾ 50 ಲಕ್ಷ ದಂಡ ವಿಧಿಸಿ ಆದೇಶ ಹೊರಡಿಸಿದೆ. 1.75 ಕೋಟಿ ರು ಅಕ್ರಮ ಆಸ್ತಿ ಪ್ರಕರಣದಲ್ಲಿ ಡಿಎಂಕೆ ನಾಯಕ ಮತ್ತು ಅವರ ಪತ್ನಿಯನ್ನು ದೋಷಿಗಳು ಎಂದು ಮದ್ರಾಸ್ ಹೈಕೋರ್ಟ್ 2 ದಿನಗಳ ಹಿಂದೆ ತೀರ್ಪು ನೀಡಿದೆ. ಇಂದು ಶಿಕ್ಷೆ ಪ್ರಮಾಣ ಪ್ರಕಟವಾಗಿದೆ. ಈ ಆದೇಶ ತಮಿಳುನಾಡು ಸಿಎಂ ಸ್ಟಾಲಿನ್ ಸರ್ಕಾರಕ್ಕೆ ಭಾರಿ ಹಿನ್ನಡೆಯಾಗಿದ್ದು, ಹೆಚ್ಚಿನ ಆದಾಯ ಗಳಿಸಿದ್ರು. 2016ರಲ್ಲಿ ಮಿಲ್ಲುಪುರಂನ ವಿಚಾರಣಾ ನ್ಯಾಯಾಲಯವು ಖುಲಾಸೆಗೊಳಿಸಿತು. ಏನೋ ಇಷ್ಟಕ್ಕೆ ಮುಗಿಯುತ್ತಾ, ಸುಪ್ರೀಂ ಕೋರ್ಟ್ಗೆ ಹೋಯ್ತಾರೇನೋ. ಹೀಗಾಗಿ ಇದು ಯಾಕೆ ಈ ಸುದ್ದಿ ತಗೊಂಡೆ ಅಂದರೆ ಆದಾಯ ಮೀರಿದ ಆಸ್ತಿಗಳಿಗೆ ಪ್ರಕರಣ ಡಿ ಕೆ ಶಿವಕುಮಾರ್ ಮೇಲೆ ಕೂಡ ಇದೇ ಇತ್ತು. ಆದರೆ CBI ತನಿಖೆನ ವಾಪಸ್ ತಗೊಂಡ್ರು ಸರ್ಕಾರದವರು. ಮುಂದೆ ಕೂಡ ಎಚ್ಚರಿಕೆಯಿಂದಿದ್ದರೆ ಒಳ್ಳೆಯದು. ತಪ್ಪು ಮಾಡಿಲ್ಲ ಅಂದರೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಆದರೆ ಇಲ್ಲಿವ್ರಿಗೆ 3 ವರ್ಷ ಜೈಲು ಶಿಕ್ಷೆ ಅಂತ ಹೇಳೋರೆ ತಮಿಳುನಾಡಲ್ಲಿ. ಹೆಸರಿನ ಮುಂದಿನ ಸುದ್ದಿ, ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ವಿರುದ್ಧದ ಕ್ರಮ ಕೈಗೊಳ್ಳುವಂತೆ ಚುನಾವಣಾ ಆಯೋಗಕ್ಕೆ ದೆಹಲಿ ಹೈಕೋರ್ಟ್ ನಿರ್ದೇಶನ ನೀಡಿದೆ. ಜೇಬುಗಳ್ಳರ ಹೇಳಿಕೆಗೆ ಸಂಬಂಧಿಸಿದಂತೆ ಹೈಕೋರ್ಟ್ ಈ ಆದೇಶವನ್ನು ನೀಡಿದೆ. ಪ್ರಧಾನಿ ನರೇಂದ್ರ ಮೋದಿ ಗೃಹ ಸಚಿವ ಮತ್ತು ಉದ್ಯಮಿ ಗೌತಮ್ ಅದಾನಿಯನ್ನು ಪಿಕ್ ಪಾಕೆಟ್ಗಳು ಎಂದು ಹೇಳಿಕೆಯನ್ನು ನೀಡಿದರು. 8 ವಾರದ ಒಳಗಾಗಿ ಕ್ರಮ ಕೈಗೊಳ್ಳುವಂತೆ ಭಾರತ ಚುನಾವಣಾ ಆಯೋಗಕ್ಕೆ ದೆಹಲಿ ಹೈಕೋರ್ಟ್ ನಿರ್ದೇಶನ ನೀಡಿದೆ. ಈ ಹೇಳಿಕೆಗಳು ಉತ್ತಮವಲ್ಲ. ಇದನ್ನು ಚುನಾವಣಾ ಸಮಯದಲ್ಲಿ ನೀಡಿರುವ ಕಾರಣ ಈ ಬಗ್ಗೆ ಚುನಾವಣಾ ಆಯೋಗವೇ ಕ್ರಮ ಕೈಗೊಳ್ಳಬೇಕು. 8 ವಾರದ ಒಳಗೆ ಈ ಬಗ್ಗೆ ಕ್ರಮ ತೆಗೆದುಕೊಳ್ಳಿ ಎಂದು ವಿಷಯಕ್ಕೆ ಸಂಬಂಧಿಸಿದಂತೆ ವಿಚಾರಣೆ ಮುಂದುವರಿಸುವುದಿಲ್ಲ. ಈ ಪ್ರಕರಣವನ್ನು ವಿಲೇವಾರಿ ಮಾಡಲಾಗಿದೆ ಎಂದು ಹೈಕೋರ್ಟ್ ಸ್ಪಷ್ಟವಾಗಿ ಆದೇಶದಲ್ಲಿ ಹೇಳಿದೆ. ರಾಹುಲ್ ಗಾಂಧಿ ಅವರು ಚುನಾವಣೆ ಸಮಯದಲ್ಲಿ ನೀಡಿದ ಈ ಹೇಳಿಕೆಗೆ ಸಂಬಂಧಿಸಿದಂತೆ ಚುನಾವಣಾ ಆಯೋಗ ನವೆಂಬರ್ 23ರಂದು ರಾಹುಲ್ ಅವರಿಗೆ ನೋಟಿಸ್ ನೀಡಿದೆ. ನವೆಂಬರ್ 26ರೊಳಗೆ ಉತ್ತರಿಸದಿದ್ದರೆ ಅವರ ವಿರುದ್ಧ ಕ್ರಮ ತೆಗೆದುಕೊಳ್ಳುವುದಾಗಿ ಹೇಳಿತು. ರಾಹುಲ್ ಗಾಂಧಿ ಅವರು ಏನು ಹೇಳಿದ್ರು ಸಮಸ್ಯೆ ಆಗ್ಬಿಡುತ್ತೆ. ಹೀಗಾಗಿ ಅವ್ರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಲಾಗಿದೆ. ಪಿಕ್ ಪಾಕೆಟ್ಗಳು ಅಂತ ಕರೆದಿದ್ರು ಒಂದಷ್ಟು ಜನನ. ಹೆಸರಿನ ಮುಂದಿನ ಸುದ್ದಿ, ಆಸ್ಟ್ರೇಲಿಯಾದಲ್ಲಿ ನಡೆಯುತ್ತಿರುವ ಬಿಗ್ ಬಾಶ್ ಲೀಗ್ನಲ್ಲಿ ಸೀಸನ್ 14ರ 4 ಪಂದ್ಯಗಳಿಂದ ಟಾಮ್ ಕರ್ರನ್ ನಿಷೇಧಕ್ಕೆ ಒಳಪಟ್ಟಿದ್ದಾರೆ. ಟಾಮ್ ಕರ್ರನ್ ಇಂಗ್ಲೆಂಡ್ನ ಬೌಲಿಂಗ್ ಆಲ್ರೌಂಡ್ರು. ಅವರಿಗೆ RCB ತಂಡಕ್ಕೆ ಬಂದವರೆ. ಬಿಗ್ ಬ್ಯಾಶ್ನಲ್ಲಿ 4 ಮ್ಯಾಚ್ಗಳಿಂದ ಬ್ಯಾನ್ ಆಗವ್ರೆ. ಸಿಡ್ನಿ ಸಿಕ್ಸರ್ಸ್ ತಂಡದ ಪರ ಆಡ್ತಿರುವಂಥ ಕರ್ರನ್ ಅಂಪೈರ್ ವಿರುದ್ಧ ಅನುಚಿತವಾಗಿ ವರ್ತಿಸಿದ ಹಿನ್ನೆಲೆ ಕ್ರಮ ಕೈಗೊಳ್ಳಲಾಗಿದೆ. ಲಾನ್ಸೆಸ್ಟರ್ ನಾರ್ತ್ ಟಾಸ್ಮೇನಿಯಾ ಕ್ರಿಕೆಟ್ ಅಸೋಸಿಯೇಷನ್ ಗ್ರೌಂಡ್ನಲ್ಲಿ ನಡೆದ ಹೋಬಾರ್ಟ್ ಹರಿಕೇನ್ಸ್ ವಿರುದ್ಧದ ಪಂದ್ಯಕ್ಕೂ ಮುನ್ನ ಟಾಮ್ ಕರ್ರನ್ ಪಿಚ್ನಲ್ಲಿ ಓಡಾಟದಿಂದ ಅಂಪೈರ್ ಎಚ್ಚರಿಸಿದರು. ಈ ಎಚ್ಚರಿಕೆಯನ್ನು ಪರಿಗಣಿಸದೆ ಇಂಗ್ಲೆಂಡ್ ಆಟಗಾರ ಬೌಲಿಂಗ್ ರನ್ನಪ್ ವೇಳೆ ಅಂಪೈರ್ಗೆ ಡಿಕ್ಕಿ ಹೊಡೆಯಲು ಯತ್ನಿಸಿದರು. ಈ ದೃಶ್ಯ ಕ್ಯಾಮ್ರಾದಲ್ಲಿ ಸೆರೆಯಾಗಿತ್ತು. ಕರ್ರನ್ ನೀತಿ ಸಂಹಿತೆ ಉಲ್ಲಂಘಿಸುವ ಸ್ಪಷ್ಟವಾಗಿ ಈ ಹಿನ್ನೆಲೆಯಲ್ಲಿ ಮ್ಯಾಚ್ ರೆಫ್ರಿ ಸಿಡ್ನಿ ಸಿಕ್ಸರ್ಸ್ ಆಟಗಾರನ ಮೇಲೆ 4 ಪಂದ್ಯದ ನಿಷೇಧ ಹೇರಿದ್ದಾರೆ. ಇಂಥ ಆಟಗಾರನಿಗೆ 1.5 ಕೋಟಿ ಕೊಟ್ಟುಬಿಟ್ಟು ಆಲ್ರೌಂಡರ್ನ RCB ತಂಡ ಖರೀದಿಸೈತೆ. ಇಲ್ಲಿನ್ನೆಲ್ಲ ಏನೆಲ್ಲ ಅವಾಂತರ ಆಯ್ತದಂತ. ದಯವಿಟ್ಟು RCB ಅಂದರೆ ಅಸಹ್ಯ ಅನ್ನುವ ಮಟ್ಟಕ್ಕೆ ಅಭಿಮಾನಿಗಳಿಗೆ ಬೇಸರ ಆಗಿದೆಯಾ? ನಿಜಕ್ಕೂ ಆಗಿದ್ದರೆ ದಯವಿಟ್ಟು ಕಾಮೆಂಟನ್ನು ತಿಳಿಸಿ. ಯಾಕಂದರೆ ಗುಜರಾತ್ ತಂಡಕ್ಕೆ ಬೇಡವಾದ 3 ಆಟಗಾರನ ಆಸರಂಗನ್ ಬಿಟ್ಟರು, ಓಕೆ, ಜೋಶ್ ಹೇಜಲ್ವುಡ್ನೇ ಹಾಕ್ಬಿಟ್ರು. RCB ಅಂದರೆ ನಮ್ಮ ಬೇಸರ ಅಷ್ಟೆಲ್ಲ. ದೊಡ್ಡ ಗಣೇಶ್ ಅವರು ಒಂದು ಮಾತನ್ನಾಗ ಹೇಳೋರೆ ಟ್ವಿಟರ್ ಮೂಲಕ, ಅಭಿಮಾನಗಳನ್ನ ಬಿಟ್ಟಿದ್ರೆ ನಿಮ್ಗಿಂತ ಚೆನ್ನಾಗಿರೋ ಆಟಗಾರನ RCB ಹೀಗಾಗಿ ಸೆಲೆಕ್ಟ್ ಮಾಡಿ ಕಳಿಸಿದ್ರು ಅಂತ. RCB ಫ್ರಾಂಚೈಸಿ RCB ಅಭಿಮಾನಿಗಳನ್ನು ಇಟ್ಕೊಂಡು ಎಮೋಷ್ನಲ್ ಅತ್ಯಾಚಾರ ಮಾಡ್ತಾಯಿದೆ. RCB ಫ್ರಾಂಚೈಸಿ RCB ಅಭಿಮಾನಿಗಳ ಜೊತೆ ಬ್ಲ್ಯಾಕ್ ಮೇಲ್ ಮಾಡ್ತಾಯಿದೆ. RCB ಅಭಿಮಾನಿಗಳ
ಎಮೋಷನನ್ನು ಬಳಸ್ಕೊಂಡು ಬಿಸ್ನೆಸ್ ಮಾಡ್ತಾಯಿದೆ. ದಯವಿಟ್ಟು ಗಮನಿಸಿ, ಮನೀಶ್ ಪಾಂಡೆಗೆ 50 ಲಕ್ಷ ಕೊಡೋ ಯೋಗ್ಯತೆ ಇಲ್ಲದ ದರಿದ್ರ ಫ್ರಾಂಚೈಸಿ RCB. ಬೆಂಗಳೂರಿಗೆ ಬಂದು ನಾನು ಇಲ್ಲಿ ಹೆಚ್ಚಿನ ಪಂದ್ಯವನ್ನು ಆಡಬೇಕು ಅಂತ ಹೇಳ್ದ ರಚಿನ್ ರವೀಂದ್ರಾಗೆ ಏನು 100 ಕೋಟಿಗೆ ಹೋಗಿದ್ರು. ಅವರಿಗೆ ಆಲ್ಝರಿ ಜೋಸೆಫ್ಗೆ 11.5 ಕೋಟಿ ಕೊಡಲಿ ಬೇಡ ಅಂತ ಹೇಳಲ್ಲ, ರಚಿನ್ ರವೀಂದ್ರನ್ ತಗೋಬೋದಿತ್ತು. ದರಿದ್ರ ಫ್ರಾಂಚೈಸಿ RCB. ಇಲ್ಲಿವರೆಗೂ ಕೂಡ RCBಯಲ್ಲಿರುವಂಥ ಕೆಲ ಆಟಗಾರರಿಗೆ ಕೂಡ RCB ಬಗ್ಗೆ ಅಸಹ್ಯ ಹುಟ್ಟಿದೆ. ಕೇವಲ ಬಿಸ್ನೆಸ್ ಥರ ನೋಡ್ತಾರೆ ಅಂತ, ಅಭಿಮಾನಿಗಳು ಮಾತ್ರ ಎಮೋಷ್ನಲ್ ಆಗಿ ನೋಡೋದು. ಈ ಸಲ ಲ್ಯೂಕ್ ಫರ್ಗ್ಯೂಸನ್ ಕೊನೆಗಳಿಗೆ ಬಂದವರೆ, ಓಕೆ, ಆದರೂ RCB ಟೀಮ್ ಸರಿಯಾಗಿಲ್ಲ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ. ಧನ್ಯವಾದಗಳು. ಎಸ್ ವೀಕ್ಷಕರೇ, ಇದು ಇವತ್ತಿನ ಪ್ರೈಮ್ ಟೈಮ್ ನ್ಯೂಸ್, ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ. ಈ ಭೂಮಿ ಮೇಲೆ ತಾನಷ್ಟೇ ಉದ್ಧಾರ ಆದ್ರೆ ಸಾಕು, ಬೇರೆಯವ್ರನ್ನ ಬೆಳೆಸೋ ಉಸಾಬರಿ ನಮ್ಗೆ ಯಾಕೆ ಅನ್ನೋರ್ ಸಂಖ್ಯೆನೇ ಜಾಸ್ತಿ. ಆದ್ರೆ ಕೆಲವರು ಮಾತ್ರ ತಾನು ಬೆಳೆಯೋದ್ರ ಜೊತೆಗೆ ತನ್ನವರನ್ನು ಕೂಡ ಬೆಳೆಸ್ತಾರೆ. ತಮಗಿಂತ ಎತ್ತರಕ್ಕೆ ಬೆಳೆಯೋಕೆ ಬೆಳಕಾಗ್ತಾರೆ. ಸಾಧಿಸುವ ಗುರಿ ಇದ್ದವ್ರಿಗೆ ದಾರಿದೀಪ ಆಗ್ತಾರೆ. ಇದೀಗ ನಾನು ಇತರರ ಭವಿಷ್ಯಕ್ಕೆ ಬೆಳಕಾಗುವವರ ಸಂದರ್ಶನ ಮಾಡಲು ಹೊರಟಿದ್ದಾನೆ. ಮಿಸ್ ಮಾಡದೆ ನೋಡಿ ಕರ್ನಾಟಕ ಟಿವಿ ದಾರಿದೀಪ.